ಇಂದು ಮತ್ತೆ 2 ಸರ್ವಜ್ಞನ ವಚನಗಳು. ಒಂದನೇದ್ದು ಜೂಜಾಟ. ಇಲ್ಲಿ ಪಗಡೆ ತಗೊಂಡಿದ್ದರೂ ಸಹಿತ ಇದು ಜೂಜಾಟಕ್ಕೆಲ್ಲ ಸಂಬಂಧಪಟ್ಟಂಥ ಒಂದು ವಚನ. ಎರಡನೇದು ವಿದ್ಯೆಯ ಮಹತ್ವ. 2 ವಾಚನ ಮಾಡ್ತಾ ಇದ್ದೇನೆ. ಆಡಿನಳ ನೃಪ ಕೆಟ್ಟ ಮತ್ತಾಡಿ ಧರ್ಮಜ ಕೆಟ್ಟ, ನೋಡಿದ ನಾಲ್ವರು ತಿರಿದುಣಲು, ನೋಡಿದ ನಾಲ್ವರು ತಿರಿದುಣಲು ಲೆತ್ತವನು ಆಡಬೇಡೆಂದ ಸರ್ವಜ್ಞ. ಎಲ್ಲ ಥರದ ಗ್ಯಾಂಬ್ಲಿಂಗಿಗೆ ಇವತ್ತು ತನಕ ಭಾಳ ಆಗ್ಯದ, ಅದಕ್ಕೆ ಅನ್ವಯಿಸ್ತದೆ ಈ ವಚನ. ಸಂಸ್ಕೃತ ದ್ಯೂತೇನಳೋ ನಶತ್ ದ್ಯೂತೇನ ಧರ್ಮಜಃ ಚತ್ವಾರ ಏವ ತದ್ವೀಕ್ಷ್ಯ ಭೈಕ್ಷಂಚರಾಃ. ಚತ್ವಾರ ಏವ ತದ್ವೀಕ್ಷ್ಯ ಭೈಕ್ಷಂಚರಾಃ ಹ್ಯೂತಂ ಜಹೀಹಿ ಸರ್ವಜ್ಞ. ಹಿಂದಿ खेले से नल नशा, खेल के धर्म नशा, मिल के चारों से मांग खाए, मिल के चारों से मांग खाए, दूयत खेलवा न कहा सर्वज्ञ. ಈಗ ಇಂಗ್ಲೀಷು. Kings like Nala and Dharmaraja played dice and lost everything. Dharmaraja's 4 brothers who witnessed it had to beg and serve others. Never therefore fall victim to gambling. ಸರ್ವಜ್ಞ. ಉತ್ತಂಗಿ ಚನ್ನಬಸಪ್ಪನವರು ತಮ್ಮದು 1924ರಲ್ಲಿ ಅದು ಅದ್ಭುತವಾದ ಗ್ರಂಥ ಪ್ರಕಟವಾದ ನಂತರ ಕನ್ನಡ ಮಹನೀಯ ಇಂಗ್ಲೀಷ್ ಮಹನೀಯ EP ರೈಸ್ ಸಂಶೋಧಕ, ಲಿಖಿತಗಳನ್ನು ಸಂಶೋಧಕ, ಕನ್ನಡದ ಇತಿಹಾಸವನ್ನು ಇಂಗ್ಲೀಷ್ನಲ್ಲಿ ಬರೆದಂಥ ಮಹಾ ಇತಿಹಾಸಕ, ಅವಾಗ ಕಳಿಸ್ಕೊಡ್ತಾರೆ ಇಂಗ್ಲೆಂಡ್ಗೆ. ಅವನು ಎಷ್ಟು ಸಂತೋಷ ಪಡ್ತಾನಂತಂದ್ರೆ, ನೀವು ವಂಡರ್ಫುಲ್ ಕೆಲಸ ಮಾಡಿರಿ, ನೀವು ಮಾಡಿರಿ, ನಿನಗೆ ನಾನು ಐ ಕಾಂಗ್ರ್ಯಾಚುಲೇಟ್ ಯು ಹ್ಯಾವಿಂಗ್ ಸಕ್ಸಸ್ಫುಲಿ ಓವರ್ಕಮ್ ದ ಡಿಫಿಕಲ್ಟೀಸ್ ಆ್ಯಂಡ್ ಡಿಸ್ಕರೇಜ್ಮೆಂಟ್ಸ್ ಅಂತ ಹೇಳಿ ಅವ್ರಿಗೆ ಕಾಂಗ್ರ್ಯಾಚುಲೇಷನ್ ಕೊಟ್ಟು ಸಕ್ಸಸ್ ಮಾಡಿ ಹೇಳ್ತಾನೆ EP ರೈಸ್ ಅನ್ನುವ. ಯಾರಾದರೂ ಕನ್ನಡದವರು ಇಂಗ್ಲೆಂಡಿಗೆ ಹೋಗಿ ಅವ್ನು ಭೇಟಿ ಆದರೆ ಕನ್ನಡದಲ್ಲಿ ಮಾತಾಡೋಣ ನಾವು ಅಂತಿದ್ರಂಥವ್ರು EP ರೈಸ್ ಅವರು. ಈಗ 2ನೇ ವಚನ ವಿದ್ಯೆಯ ಮಹತ್ವ. ಇದ್ದಲ್ಲಿ ಸಲುವ ಹೋಗಿದ್ದಲ್ಲಿಯೂ ಸಲುವ, ವಿದ್ಯೆಯ ಕಲಿತು ಬಡವತಾ ಗಿರಿಯ ಮೇಲೆ, ವಿದ್ಯೆಯ ಕಲಿತ ಬಡವತಾ ಗಿರಿಯ ಮೇಲಿದ್ದರೂ ಸಲುವ ಸರ್ವಜ್ಞ. ವಿದ್ಯೆ ಕಲಿಸ್ಬೇಕು, ಏನು ಬೇಕಾದಾಗಲಿ ವಿದ್ಯೆ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಹೇಳ್ತದೆ. ಜಯತಿ ಯಶೈಕತ್ರ ಜಯತಿ ಸೋನ್ಯತ್ರಾಪಿ ಪ್ರಯತ ವಿದ್ಯೋ ಯಃ ಸದೀನೋ, ಪ್ರಯತಿ ವಿದ್ಯೋ ಯಃ ಸದೀನೋ ಗಿರಷ್ಠೋಪಿ ನಿಯತಮಿವ ಜಯತಿ ಸರ್ವಜ್ಞ. ಹಿಂದಿ रहे स्थान महु शोभे, गए स्थल में भी शोभे, रहत विदया निर्धन गिरि पर, रहत विदया निर्धन गिरि पर भी रहे तो सोहत सर्वज्ञ. English. A well-educated person is honored in his own place. He is also honored in other places outside. He will be honored even
ಇಫ್ ಹಿ ಸಿಟ್ಸ್ ಆನ್ ಹಿಲ್ ಟಾಪ್. ಮಹತ್ವವನ್ನು ವಿದ್ಯೆ ಮಹತ್ವವನ್ನು ಹೇಳ್ತಾರೆ. ನಮ್ಮ ವರದರಾಜ್ ಹುಯಿಲ್ಗೋಳ್ ಅದ್ಭುತವಾದ ಒಬ್ಬ ಕನ್ನಡದ ಸಾಹಿತಿ, ಧಾರವಾಡದವರು. ಸರ್ವಜ್ಞ, ಒಮ್ಮೆ ಅವ್ರ ಕಾಲೇಜಿನೊಳಗೆ ಸರ್ವಜ್ಞನ ಬಗ್ಗೆ ಮಾತನಾಡಲಿಕ್ಕೆ ಉತ್ತಂಗಿ ಚನ್ನಬಸಪ್ಪನವರು ಬರ್ತಾರೆ. 1 ತಾಸಿನ ಮಾತು. ಆ 1 ತಾಸಿನ ಮಾತು 3 ತಾಸಾಗುತ್ತೆ. ಯಾಕಂದರೆ ಅವರು ಮಾತಾಡ್ಲಿಕ್ಕೆ ಹತ್ತಿರ ಹಗಲು ರಾತ್ರಿ ಆಗುತ್ತಿತ್ತು, ರಾತ್ರಿ ಹಗಲಾಗುತ್ತಿತ್ತು ಅಂತ ಬರ್ತಾರೆ. ಆ ದಿವಸ ಸುಮಾರು 3 ಗಂಟೆಗಳ ಕಾಲ ಸರ್ವಜ್ಞನ ಬಗ್ಗೆ ಉತ್ತಂಗಿ ಚನ್ನಬಸಪ್ಪನವರು ಮಾತಾಡಿದರು ಅಂತ ಹೇಳ್ಬೋದು. ಚೆನ್ನಪ್ಪನವರು ಮಾತನಾಡಿದರೆ ಸರ್ವಜ್ಞ ಲೋಕವೇ ಪ್ರತ್ಯಕ್ಷವಾಗುತ್ತಿತ್ತು ಅನ್ನುವಂಥದ್ದು ತಿರುಳುಗನ್ನಡದ ತಿರುಕ ಅಂತ ತಮ್ಮ ಗ್ರಂಥದಲ್ಲಿ ಬರೆದಿರಿಸಿದ್ದಾರೆ. ಇವತ್ತು ಮತ್ತೆ ಶ್ರೀ ದತ್ತಾತ್ರೇಯರಾವ್ ಹೆರೂರ್, ಆ ಕನ್ನಡದ ಮಹಾನ್ ಹೋರಾಟಗಾರ, ಅವರ ಜೀವನ ದರ್ಶನವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಏನಾಗಿಬಿಡ್ತದೆ ಅಂತಂದ್ರೆ, ಕನ್ನಡ ಕಲಿತು ಮ್ಯಾಟ್ರಿಕ್ ಪಾಸ್ ಆಗ್ತಾರೆ, ಸರ್ಕಾರಿ ಸೇವೆ ಅತ್ಯಂತ ಸುಲಭವಾಗಿ ಸಿಗ್ತಿರ್ತದೆ. ಇಲ್ಲ, ನಾನು ಮಾಡೋದಿಲ್ಲ ಅಂಥೇಳಿ ನಾನು ಕನ್ನಡ ಕಲಿಸ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಮರಾಠಿ ಶಾಲೆಗೆ ಹೋಗ್ತಾರೆ. ನಮ್ಮ ಹತ್ರ ಇಲ್ಲಪ್ಪ, ಯಾರು ಬರೋದೇ ಇಲ್ಲ, ಹುಡುಗರೇ ಇಲ್ಲ ಅಂತ ಹೇಳ್ತಾರೆ ಅವರು. ಹುಡುಗರನ್ನು ಕೂಡಿಸೋದು ಕೆಲಸ ಇವರಿಗೆ ಬರ್ತದೆ. ಕನ್ನಡವನ್ನು ಉತ್ಸಾಹದಿಂದ ಕಲಿಸ್ತಾರೆ. ಸಾಂಸ್ಕೃತಿಕ ಇತರ ಚಟುವಟಿಕೆಗಳನ್ನು, ನಾಟಕ, ಡಾನ್ಸು, ಡ್ರಾಮಾ ಎಲ್ಲ ಮಾಡ್ಕೋತ ಕನ್ನಡವನ್ನು ಕಲಿಸ್ಲಿಕ್ಕೆ ತಮ್ಮಗನ್ನು ಅರ್ಪಣೆ ಮಾಡ್ಕೋತಾರೆ. ಒಂದು ಘಟನೆ, BM ಶ್ರೀ ಅವರು 1942ರಲ್ಲಿ 1928ರ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಪರಿಚಯ ಆಗಿರ್ತಾರೆ ಇವರು ದತ್ತಾತ್ರೇಯ ಹೆರೂರವರು. ಮತ್ತು 1942ರಲ್ಲಿ ಸುರಪುರದಲ್ಲಿ ಕರ್ನಾಟಕ ಸಂಘಕ್ಕೆ BM ಶ್ರೀ ಅವರು ಬರ್ತಾರೆ. ಎದುರಿಗೆ ಇವ್ರು ಹೋಗ್ತಾರೆ. ತಕ್ಷಣ ಗುರುತು ಹಿಡಿತಾರೆ ರೀ. 14 ವರ್ಷದ ನಂತರಗೆ ದತ್ತಾತ್ರೇಯರಾವ್ ಬರ್ರಿಲ್ಲೇ ಅಂಥೇಳಿ ಆಲಿಂಗನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಆಗಲೇ ಗೊತ್ತಿರ್ತದೆ ಎಷ್ಟರ ಮಟ್ಟಿಗೆ ಅವರು ಕನ್ನಡವನ್ನು ಬೆಳೆಸಿ ಉಳಿಸಿ ಮಾಡಿದ್ದಾರೆ ಆ ಕಲಬುರಗಿಯಲ್ಲೇ, ಸುತ್ತಮುತ್ತಲನೇ ಪ್ರದೇಶದಲ್ಲಿ ಅಂತ ಅವ್ರಿಗೆ ಗೊತ್ತಿರ್ತದೆ. ಆಲಂಗಿಸುತ್ತಾರೆ, ಭಾಳ ಸಂತೋಷ ಮಾಡ್ತದೆ. ಇನ್ನು ಅವ್ರ ಕೈ ಹಿಡಿದು ಸ್ಟೇಜ್ ಮೇಲೆ ತಮ್ಮ ಜೋಡಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ, ಇವತ್ತು ನಾನು ಮೊದಲು ಮಾತಾಡೋದಿಲ್ಲ, ಇವತ್ತು ಮಾತಾಡೋರು ದತ್ತಾತ್ರೇಯ ಹೆರೂರ್ ಅಂತ ಹೇಳ್ತಾರೆ, ಸ್ವಲ್ಪ ಮಾತಾಡು ಅಂತ ಹೇಳಿ ಹುರಿದುಂಬಿಸ್ತಾರೆ ಅವ್ರಿಗೆ. ಅವ್ರು ಹೇಳ್ತಾರೆ, ದತ್ತಾತ್ರೇಯ ಅವರು ಏನು ಹೇಳ್ಯಾರಂದ್ರೆ, ಈ ಈಶಾನ್ಯ ಭಾಗದಲ್ಲಿ ಕನ್ನಡ ಭಾಷೆ ಮರೆಯಾಗಿದೆ. ಎಲ್ಲರೂ ಕನ್ನಡ ಕಲಿಯಬೇಕು, ಕಲಿಸಬೇಕು. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕನ್ನಡವನ್ನು ಬಳಸಬೇಕು, ಬೆಳೆಸಬೇಕು, ಬೆಳಗಿಸಬೇಕು ಎಂದು ಹೇಳುತ್ತಾ ನಾವೆಲ್ಲರೂ ಇದಕ್ಕಾಗಿ ಶ್ರಮಿಸಬೇಕೆಂದರು. ತಮ್ಮ ಮಾತುಗಳನ್ನು ತಾಯಿ ಭುವನೇಶ್ವರಿಗೆ ಜಯವಾಗಲಿ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ ಅಂತ ಹೇಳ್ತಾರೆ. ಆವಾಗ ಈ ಒಂದು ಅಪೂರ್ವ ಗೌರವವನ್ನು BM ಶ್ರೀ ಅವ್ರಿಗೆ ಕೊಟ್ಟಿರ್ತಾರೆ. ಕಾಲೇಜ್ ಹೈಸ್ಕೂಲಿನೊಳಗಿದ್ರೊಳಗೆ ತಾವು ಕನ್ನಡ ಶಾಲೆ ಮಾಸ್ತರ್ ಇದ್ದಾಗ ಕರ್ನಾಟಕ ತರುಣ ಸಂಘವನ್ನು ಸ್ಥಾಪನಾ ಮಾಡ್ತಾರೆ. ಎಲ್ಲೇ ಕಲಬುರಗಿಯೊಳಗೆ ವಾಚನಾಲಯವನ್ನು ಸ್ಥಾಪನಾ ಮಾಡ್ತಾರೆ. ಎಲ್ಲ ಪುಸ್ತಕ ಸಂಗ್ರಹಿಸಿ ಬರ್ರಿ ಓದ್ಲಿಕ್ಕೆ ಬರ್ರಿ ಅಂಥೇಳಿ ನಾಟಕಗಳನ್ನು ಮಾಡ್ತಾರೆ. ಕನ್ನಡ ಹಾಡು ಕಟ್ಟಿ ಕೋಲಾಟ, ಜಿಮ್ ಮಾಡ್ತಾರೆ. ಸಿನಿಮಾ ಧಾಟಿ ಅಂತ ಕನ್ನಡದ ಹಾಡುಗಳನ್ನು ಕಟ್ಟಿ ಹಾಡ್ತಾರೆ. ಹೀಗಾಗಿ ಕನ್ನಡದ ಬಗ್ಗೆ ಒಂದು ಪ್ರೀತಿಯನ್ನು ಬೆಳೆಸ್ತಾರೆ ಕಲಬುರಗಿಯಲ್ಲಿ. ಎಲ್ಲಿ ಮರಾಠಿ, ಉರ್ದೂನ ಮುಖ್ಯವಾಗಿತ್ತು ಆವಾಗ. ಆಮೇಲೆ ಶ್ರೇಷ್ಠರನ್ನು ಕರೆಸ್ತಾರೆ ಕಲಬುರಗಿಗೆ. ಬೇಂದ್ರೆ, ಮುಗುಳಿ, ಗೋಕಾಕ್, ರಾಜರತ್ನಂ, ತುಕೋಳ, ಸೀತಾರಾಮಯ್ಯ, ಪಂಜೆ ಮಂಗೇಶರಾಯ್, ಮಾಸ್ತಿ ಎಲ್ಲರೂ ಬಂದು ಹೋಗ್ತಾರೆ. ಆಮೇಲೆ ಅದು ಹಣ ಕೂಡಿಸ್ತಾರೆ. ದೊಡ್ಡ ದೊಡ್ಡ ನಾಟಕ ಆಡಿದರೆ ರೊಕ್ಕ ಕೊಟ್ಟು ಜನರು ಬರ್ತಾರೆ ಇವ್ರು ನಾಟಕ ನೋಡಲಿಕ್ಕೆ. ಏಕಾಂಕ ನಾಟಕದ ಮೇಲೆ ಭಾಳ ಪ್ರೀತಿ ಅವ್ರಿಗೆ. ನಾಟಕ ಭಾಳಷ್ಟು ಆಡ್ಸ್ಯಾರ, ಭಾಳಷ್ಟು ಒಂದು 10 ಒಳ್ಳೆಯ ನಾಟಕಗಳನ್ನು ಇವರು ಬರೆದಿಟ್ಟಾರೆ ಅಂಥೇಳಿ. ಇನ್ನೂ ಅವರು ಶಾಲೆಯಾಗಿದ್ದಾಗ ಒಂದು ದೊಡ್ಡ ಘಟನೆ ಆಗ್ತದೆ. ಏನಪ್ಪ ಅಂದ್ರೆ, ಶಾಲೆಯೊಳಗೆ ಆವಾಗ ಸ್ವಾತಂತ್ರ್ಯ ಚಳವಳಿಯೊಳಗೆ ಒಂದೇ ಮಾತ್ರ ಅನ್ನೋವಾಗ ಶಿಕ್ಷೆ ಆಗ್ತಿರ್ತದೆ. ಆವಾಗ ಇವ್ರಿಗೆ 3 ಮಂದಿ 4-5 ಮಂದಿ ಹುಡುಗರು ಕೂಡ ಕ್ಲಾಸ್ನಾಗ ಒಂದೇ ಮಾತ್ರಂ ಅಂದ್ಬಿಡ್ತಾರೆ. ಅವ ಹಕ್ಕಾನಿ ಅಂಥೇಳಿ ಪ್ರಿನ್ಸಿಪಾಲ್ ಬರ್ತಾನೆ. ಯಾರವರು ಅಂಥೇಳಿ ಇವ್ರು 3 ಮಂದಿನ ಹಿಡ್ಕೊಂಡು ಹೋಗ್ತಾನೆ. ನೀವು ಕ್ಷಮಾಪಣೆ ಪತ್ರ ಬರೆದು ಕೊಡ್ರಿ ಅಂತಾರೆ. ಮತ್ತು ಯಾರೋ ಸಂಧಾನ ಮಾಡಿಲ್ಲಪ್ಪ, ಅವರು ಮಾಡೋದಿಲ್ಲ, ಅವರು
ಅವ್ರು ಇನ್ನೂ ಕ್ಲಾಸ್ನಾಗ ತೋಡ್ರಿ ಅಂತ. ಅದು ಏನು ಮಾಡ್ತಾನೆ ಹಕ್ಕಾನಿಯವ ಅಂತಂದರೆ ಇವರು ನಪಾಸ್ ಮಾಡಿ 1 ವರ್ಷ ಹಾಳು ಮಾಡ್ತಾನೆ. ಅದನ್ನು ಸ್ವೀಕಾರ ಮಾಡ್ತಾರೆ ಇವರು. ಯಾಕೆ ದೇಶದ ಸಲುವಾಗಿ ಅದನ್ನು ಸ್ವೀಕಾರ 1 ವರ್ಷದ ಜೀವನ ಹಾಳಾಗ್ತದೆ. ಆಮೇಲೆ ಆ ನೂತನ ವಿದ್ಯಾಲಯದೊಳಗೆ ಮಾಸ್ತರ್ ಆಗ್ತಾರೆ. ಎಲ್ಲ ಪೂರ್ಣ ಮರಾಠಿಮಯ. ನಮ್ಮಲ್ಲಿ ಕ್ಲಾಸ್ ರೂಮ್ ಆಗಿದೆ ನಿಮಗೆ ಅಂತಾರೆ. ಆದರೆ ಅವ ಅಲ್ಲಿ ಹತ್ತಿರದ ಬೇವಿನ ಗಿಡ ಅಲ್ಲಿ ಯಾವುದೋ ಒಂದು ಗುಡಿ ದೇವಿ ಗುಡಿಯಲ್ಲೇ ತನ್ನ ಕನ್ನಡದ ಕ್ಲಾಸುಗಳನ್ನು ಅವರು ನಡೆಸ್ತಾರೆ. ಅವರು ಕನ್ನಡದ ಕ್ಲಾಸುಗಳನ್ನು ನಡೆಸಿ ಹುಡುಗರನ್ನು ನೀನೇ ಕರ್ಕೊಂಬ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ಹೋಗಿ ಅಲ್ಲೇ ಶರಣಬಸವೇಶ್ವರ ಅಲ್ಲಿ ಊಟದ ಮನೆಯೊಳಗೆ ಹೋಗಿ ಎಲ್ಲರನ್ನ ಹುಡುಗರಿಗೆ ಅಪ್ಪ ಅಣ್ಣ ಅಂತ ಕರ್ಕೊಂಬಂದು ಕನ್ನಡ ಶಾಲೆಯೊಳಗೆ ಸೇರಿಸಿಕೊಂಡು ಆ ಸಂಖ್ಯೆಗಳನ್ನು ಏರ್ಪಡಿಸ್ತಾರೆ. ಯಾಕಂದ್ರೆ ಒಂದು ಹುಡುಗ ತಂದ್ರೆ ನಿನಗೆ ₹1 ಸಂಬಳ ಅಂತ ಹೇಳ್ತಾರೆ. ಒಂದು 20 ಮಂದಿ ತಂದ್ರೆ ಆವಾಗಿನ ಕಾಲಕ್ಕೆ ₹20 ಸಂಬಳ. ಈ ನಮೂನಿ ಅವರು ಬದುಕಿದಂಥ ಮಹನೀಯರು. ಆಮೇಲೆ ಅವ್ರೇನು ಮಾಡ್ತಾರೆ, ಆ ಕನ್ನಡ ಭಾಷೆಯ ಝೇಂಕಾರ ಏನು ಆ ಅಂಬಾದೇವಿ ಗುಡಿಯೊಳಗೆ, ಆ ಅಶ್ವತ್ಥನಾರಾಯಣ ಕಟ್ಟೆ ವೃಕ್ಷದೊಳಗೆ 5ನೇ ಕ್ಲಾಸ್ನಾಗೆ 8ನೇ ಕ್ಲಾಸು 9ನೇ ಕ್ಲಾಸು ಎಲ್ಲದರೊಳಗೂ ಅವ್ರು ಗಾಬರಿ ಆಗ್ತಾರೆ. ಯಾರು ಮರಾಠಿ ಮಂದಿ ಕಾಯ್ ಹೋ ಹೇ ಕುಣುಬೀಚ ಪೋರ ಅಂತ ಹಾಸ್ಯ ಮಾಡ್ತಿರ್ತಾರೆ. ಆಮೇಲೆ ಕೆಲವು ಕಟ್ಟಡಗಳು ನಿರ್ಮಾಣ ಆಗ್ತವೆ. ಆಮೇಲೆ ಉರ್ದು ಮರಾಠಿ ಪ್ರಾಬಲ್ಯವಿದ್ದಂಥ ಆ ಎಲ್ಲ ಏರಿಯಾದಲ್ಲೇ ಶ್ರೀ ದತ್ತಾತ್ರೇಯ ಹೆರೂರವರು 1930-40 ದಶಕದಲ್ಲಿ ಕನ್ನಡವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನಿಮ್ಗೆ ಆಶ್ಚರ್ಯ ಅನಿಸ್ತದೆ, ಭಾಳ ವಾತ್ಸಲ್ಯ ತಮ್ಮ ವಿದ್ಯಾರ್ಥಿಗಳ ಮೇಲೆ ಸಹೋದ್ಯೋಗಿಗಳ ಮೇಲೆ ಭಾಳಷ್ಟು ವಾತ್ಸಲ್ಯವನ್ನು ಅವರು ಹಾಡ್ತಾ ಇರ್ತಾರೆ. ಅವ್ರು ಎಷ್ಟು ಮಜಾ ಅಂತಂದ್ರೆ ಹಿಂದಿ ಹಾಡುಗಳನ್ನ ಹಾಡ್ಕೋತ ತಿರುಗಾಡ್ತಿರ್ತಾರಲ್ಲ, ಅವ್ರ ಭಾಷಾಂತರ ಮಾಡಿ ನಾಚೋ ನಾಚೋ ಮ್ಯಾರೇ ಮನಕಿ ಮೋರ್ ಅನ್ನೋದನ್ನು ಕುಣಿಯೋ ಕುಣಿಯೋ ಪ್ರಿಯ ಮಯೂರ ಅಂತೇಳಿ ಭಾಷಾಂತರ ಮಾಡಿ ಹುಡುಗರಿಗೆಲ್ಲ ಕಲಿಸ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಆವಾಗ ಎಲ್ಲ ಮರಾಠಿ ಕನ್ನಡದ ಹಿರಿಯರಾದಂಥವ್ರು ಇವರ ಕನ್ನಡ ಸೇವೆಯನ್ನು ಎಲ್ಲರೂ ಮೆಚ್ಕೋತಾರೆ. ಆಮೇಲೆ ಅವ್ರಿಗೆ ಎಲ್ಲರೂ ರೊಕ್ಕ ಕೇಳಲಿಕ್ಕೆ ಹೋಗ್ತಾರೆ. ನಾಡ ಹಬ್ಬಕ್ಕೆ ಅದಕ್ಕೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗಿ ಕಲೆಕ್ಷನ್ ಮಾಡಿ ನಾಡ ಹಬ್ಬವನ್ನು ಆಚರಿಸ್ತಾರೆ. ಆವಾಗ ನಾಟಕಗಳನ್ನ ಆಡ್ತಾರೆ. ನಾಟಕದ ಒಂದೇ ಒಂದು ಹುಚ್ಚು, ಸಿಕ್ಕಾಪಟ್ಟೆ ನಾಟಕಗಳನ್ನ ಆಡ್ಸ್ಯಾರ. ಅವ್ರು ತಮ್ಮ ಮಾಸ್ತರ್ಕಿ ಬದುಕಿನಲ್ಲೇ ಹುಡುಗರ ಕಳೆದು ಆಡ್ಸ್ಯಾರ, ತಾವು ಸ್ವತಃ ಆಡ್ಯಾರ. ಆಮೇಲೆ ಸಾಹಿತ್ಯ ಸಾಧನೆಯೂ ಅಷ್ಟು ದೊಡ್ಡದ ರೀ ಅವ್ರದ್ದು. ಎಷ್ಟೊಂದು ಅದ್ಭುತವಾಗ್ಯದ ಅಂತಂದ್ರೆ ಅವ್ರು ಮರಾಠಿ ಅಂಕ ಬರ್ತಿತ್ತು, ಚೆಂದಾಗಿ ಬರ್ತಿತ್ತು. ಮರಾಠಿ ಜೋಡಿ ಅವ್ರು ಹಿಂದಿಯನ್ನು ಕಲಿತಾರೆ, ಉರ್ದು ಬರ್ತಿತ್ತು, ಹಿಂದಿಯನ್ನು ಕಲಿತಾರೆ. ಅವರು ಹಿಂದಿ ಕಲಿತು ಆ ತುಳಸಿದಾಸರ ರಾಮಚರಿತ ಮಾನಸವನ್ನು ಎಷ್ಟೊಂದು ಹೃದಯಸ್ಥ ಮಾಡಿಕೊಂಡು ಓದ್ತಾರೆ. ಅವ್ರಿಗೆ ಅದು ಒಳಗೆ ಆಳವಾಗಿ ಹೃದಯದಲ್ಲಿ ಉಳಿದ್ಬಿಡ್ತದೆ. ಅದು ಯಾವ ಭಾಷಾ? ಉಪಭಾಷಾ, ಹಿಂದಿಯ ಉಪಭಾಷಾ ಅವಧಿಯಲ್ಲಿರ್ತದೆ. ಅದರಂತೆ ಅವ್ರೇನು ಮಾಡ್ತಾರೆ, ನಮ್ಮ ಕನ್ನಡದ ಸರ್ವಜ್ಞನ ವಚನಗಳ ತ್ರಿಪದಿಯನ್ನು ಆ ಹಿಂದಿ ಉಪಭಾಷೆ ಅವಧಿಯಲ್ಲೇ 1,000 ಇವುಗಳನ್ನು ಅನುವಾದ ಮಾಡಿದ್ದಾರೆ. ಅದು ಆವಾಗೊಮ್ಮೆ ಅವರಿಗೆ ಪ್ರಕಟ ಆಗಲಿಕ್ಕೂ ಭಾಳ ತ್ರಾಸಾಯ್ತು. ಬಡ ಮಾಸ್ತರ, ಕನ್ನಡ ಶಾಲೆಯ ಬಡ ಮಾಸ್ತರ, ದೊಡ್ಡ ಸಂಸಾರ, ಅವ್ರು ಏನು ಮಾಡಬೇಕು ಅದು ಸಾಧ್ಯ ಇಲ್ಲ. ಆಮೇಲೆ ಲಿಪಿ ಸಂಶೋಧನೆ ಮಾಡ್ತಾರೆ. ಅವ್ರು ಒಂದು ಮಾಡಿ ಹೇಳ್ತಾರೆ, ಸಂಸ್ಕೃತ ಈ ದೇವನಾಗರಿ ಲಿಪಿ ಏನದಲ್ಲ, ಇದು ಎಲ್ಲ ಲಿಪಿಗಳಿಗೆ ಮೂಲ. ಯಾರೇ ಹೇಳಿ ಎಲ್ಲ ಲಿಪಿಗಳಿಗೆ ಮೂಲ ಅಂಥೇಳಿ ಅವರೊಂದು ಲೇಖನನೂ ಬರೆದಾರೆ. 1976ರಲ್ಲಿ ಒಂದು ಕಸ್ತೂರಿಯಲ್ಲಿ ಅದು ಪ್ರಕಟ ಆಗಿದೆ ಲೇಖನ. ಲಿಪಿಗಳಿಗೆ ಮೂಲ ದೇವನಾಗರಿ ಅಂಥೇಳಿ. ಇಂಥ ಮಹನೀಯರು ಅವರ ಒಂದು ಸಾಹಿತ್ಯ ಸಂಪತ್ತಿನ ಬಗ್ಗೆ ನಾಳೆ ನಾನು ಇನ್ನೊಮ್ಮೆ ಹೇಳ್ತೇನೆ. ಅವರು ಕೇವಲ 68 ವರ್ಷಗಳ ಬದುಕನ್ನು ಬದುಕಿದ್ದಾರೆ ಪಾಪ. ಅವರು ಡಿಸೆಂಬರ್ 1, 1978ರಲ್ಲಿ ಅನಾರೋಗ್ಯದಿಂದಾಗಿ ಕಾಲವಶರಾಗ್ತಾರೆ. ಕನ್ನಡದ ಸಮರ್ಪಿತ ಸೇನಾನಿಗಳು, ಪ್ರತಿಭಾವಂತ ಕವಿಗಳು, ವಿಶೇಷತಃ ಬಹುದೊಡ್ಡ ನಾಟಕಕಾರರು, ಆ ಕಡೆ ಸಂಘಟನಾ ಪ್ರವೀಣರು, ಆದರ್ಶ ಶಿಕ್ಷಕರು, ವಿದ್ಯಾರ್ಥಿ ವತ್ಸಲರು ಆದಂಥವರು ದತ್ತಾತ್ರೇಯರಾವ್ ಹೆರೂರವರಂತ ಹೇಳುತ್ತಾ ಇಂದಿನ ನಾನು ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ.
ನಾಳೆ ಅವರ ಸಾಹಿತ್ಯದ ಪರಿಚಯವನ್ನು ಮಾಡಿ ಆಮೇಲೆ ಮಂಗಲವನ್ನು ಮಾಡ್ತೇನೆ, ಅವರ ಜೀವನ ದರ್ಶನ ಅಂತ ಹೇಳುತ್ತಾ ನಮಸ್ಕಾರ.